ಹಲೋ, ವೆಲ್ಕಮ್ ಬ್ಯಾಕ್ ಟು ಎಫ್ ಐ ಟೈಮ್ಸ್. ಇವತ್ತು ನಾನು ಬಂದಿದ್ದೀನಿ ಚಿರಾಗ್ ಮೋಟರ್ಸ್ ಶೋರೂಮ್. ಇದು ಶೋರೂಮ್ ಬಂದ್ಬಿಟ್ಟು ಮೈಸೂರು ಟು ಬೆಂಗಳೂರು ರೋಡ್ ನಲ್ಲಿ ಇದೆ. VRL ಇಲ್ಲಿ ಸುಮಾರು ನಿಮ್ಗೆ ಒಂದು 30 to 40 ವೆಹಿಕಲ್ಸ್ ಇದೆ, ಎಲ್ಲ ಕಮರ್ಷಿಯಲ್ ವೆಹಿಕಲ್ಸ್ ನೋಡ್ತಾ ಇರ್ಬೋದು. ನಿಮ್ಗೆ ಟಾಟಾ ಎಸಿ, ಬಡಾ ದೋಸ್ತ್ ಪ್ಲಸ್ ಕಂಟೈನರ್ದು ವೆಹಿಕಲ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ನಿಮ್ಗೆ ಪ್ಯಾಸೆಂಜರ್ಸ್ ವೆಹಿಕಲ್ಸ್ ಅನ್ನ ಇದೆ, ಅಪ್ಪೆ ಆಟೋ. ಬನ್ನಿ ಒಳಗಡೆ ಹೋಗಿ ನಮ್ಮ ಜೊತೆಗೆ ಶೋರೂಮ್ ಓನರ್ ಲೋಕೇಶ್ ಸರ್ಗೆ ಮಾತಾಡೋಣ, ಕೇಳ್ಕೊಳ್ಳೋಣ ಇಲ್ಲಿ ಏನೇನು ಬಜೆಟ್ ನಲ್ಲಿ ವೆಹಿಕಲ್ಸ್ ಇದೆ, ಪ್ಲಸ್ ಏನು ಕಂಡೀಷನ್ ನಲ್ಲಿ ಇದೆ, ಪ್ಲಸ್ ಇಲ್ಲಿ ತಗೊಂಡ್ರೆ ನಮ್ಮ ವ್ಯೂವರ್ಸ್ಗೆ ಏನು ಬೆನಿಫಿಟ್ ಇದೆ ಅಂತ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಚಿರಾಗ್ಸ್ ಮೋಟರ್ಸ್ಗೆ ಬಂದಿದ್ವಿ, ಬನ್ನಿ ಒಳಗಡೆ ಹೋಗಿ ನಮ್ಮ ಜೊತೆಗೆ ಶೋರೂಮ್ ಓನರ್ ಜಾಯ್ನ್ ಆಗ್ತಾರ, ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಸರ್ ಆರಾಮು, ತುಂಬಾ ಬಿಸಿಲಿದೆ. ಆಯ್ತಾ, ಚಿರಾಗಲ್ಲಿ ಈ ಸಲ ತುಂಬಾ 70 ವೆಹಿಕಲ್ ಸ್ಟಾಕ್ಸ್ ಇದೆ ಸರ್. ಓಕೆ. ಕೇರ್ಪೇಟೆ, ಗುಂಡಲ್ಪೇಟೆ, ಮೈಸೂರು ನಮ್ದು ಚಿರಾಗ್ ಮೋಟರ್ಸ್ ಇದೆ ಸರ್. 3 ಬ್ರಾಂಚ್ ಇದೆ, 3 ಬ್ರಾಂಚಸ್ ಇದೆ. ಸಂಡೇಸ್ ಹಾಲಿಡೇಸ್ ಇರುತ್ತೆ ಸರ್. ದಯವಿಟ್ಟು ನನ್ನ ಗ್ರಾಹಕರಿಗೆ ಹೇಳೋದು, ಶನಿವಾರ 4 o'clock ಕ್ಲೋಸ್ ಇರುತ್ತೆ ಸರ್. ಶನಿವಾರ ಕ್ಲೋಸ್, ಸೆಕೆಂಡ್ ಹಾಫ್ ನಲ್ಲಿ ಕ್ಲೋಸ್ 100%. ಓಕೆ. ಸಂಡೇ ಫುಲ್ ಕ್ಲೋಸ್. ಸಂಡೇ ಫುಲ್ ರಜಾ ಸರ್. ಇನ್ ಗವರ್ಮೆಂಟ್ ಹಾಲಿಡೇಸ್ ಎಲ್ಲ ರಜಾ ಇರುತ್ತೆ. ಓಕೆ. ಈಗ ನಾವು FI ಟೈಮ್ಸ್ ಕಡೆಯಿಂದ ಬಂದಿದ್ವಿ. ಟೋಟಲ್ ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಸರ್? ಅರೌಂಡ್ 70 ಪ್ಲಸ್ ಇದೆ ಸರ್. 70 ಪ್ಲಸ್. ಏನ್ ಬಜೆಟ್ ನಲ್ಲಿ ಸರ್? ಅಪ್ ಟು ನಮ್ಮ ಹತ್ರ 1.5 ಲಕ್ಷದಿಂದ ಅಪ್ ಟು 8 lakhs ವರೆಗೂ ಸಿಗುತ್ತೆ. 8 lakhs ಮಿನಿಮಮ್ 1.5 to 8 lakhs ವರೆಗೂ ಸಿಗುತ್ತೆ. ಓಕೆ. ಫಸ್ಟ್ ನಮ್ಗೆ K14 ಸರ್ ಬಡಾ ದೋಸ್ತು ಸರ್, 2022 ಮಾಡಲ್. ಗಾಡಿ 4 ಬ್ರಾಂಡ್ ಟೈರ್ ಇದೆ, ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಇದೆ. ಗಾಡಿ ಶೋರೂಮ್ ಟೆಸ್ಟ್ ಇದೆ. ಗಾಡಿ ಬಂದು ನೋಡಿದ್ರೆ ಕಸ್ಟಮರ್ 100% ಲೈಕ್ ಮಾಡ್ತಾರೆ. ನಮ್ಮಲ್ಲಿ ಯಾಕೆ ಎಲ್ಲ ಆಲ್ಮೋಸ್ಟ್ ಆಗಿ ಹೊಸ ಟೈರ್ಸ್ ಹಾಕ್ತೀನಿ ಅಂತಂದ್ರೆ ಕಸ್ಟಮರ್ಸ್ ತಗೊಂಡೋಗಿ ದುಡಿಬೇಕು. ಆಮೇಲೆ ನನಗೇನಂತಂದ್ರೆ ಕಸ್ಟಮರ್ಸ್ ವಾಕಿನು ತುಂಬಾ ಚೆನ್ನಾಗಿದೆ. ನಮ್ಗೆ ಗುಲ್ಬರ್ಗ, ಧಾರವಾಡ, ಬೀದರ್, ಕೊಪ್ಪಳ ಅಲ್ಲಿಂದೆಲ್ಲ ಬರ್ತಾರೆ ಕಸ್ಟಮರ್ಸ್. ಬಳ್ಳಾರಿ ಎಲ್ಲ ಮೊನ್ನೆ 2 ಗಾಡಿ ಬಳ್ಳಾರಿಗೆ ಕೊಟ್ಟೆ. ಗಾಡಿ ಕಸ್ಟಮರ್ಸ್ ಬರ್ಲಿ ಸರ್, ಗುಡ್ ರೇಟ್ ಮಾಡ್ಕೊಡ್ತೀನಿ ಸರ್. ಓಕೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಗಾಡಿ ಬಿಲೋ 1 ಲಕ್ಷ ಸರ್ ಅಷ್ಟೇ. 1 ಲಕ್ಷ ರನ್ ಆಗಿದೆ. ಒಳಗಡೆ ಇದೆ ಸರ್. ಶೋರೂಮ್ ಹಿಸ್ಟ್ರಿ ವೆಹಿಕಲ್ ಇದು. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. ಓಕೆ. ಲೋನ್ ಅಂದ್ರೆ ಲೋನ್ ಎಷ್ಟು ಪರ್ಸೆಂಟ್ ಆಗುತ್ತೆ? ಲೋನ್ 7 lakhs ಆಗುತ್ತೆ ಸರ್. 7 lakhs ಲೋನ್ ಆಗುತ್ತೆ. ಏನ್ ಕಾಸ್ಟ್ ಹೇಳ್ತಾ ಇದ್ದೀರಾ? ಸರ್ 7.5 ಕೊಟ್ಬಿಡ್ತೀನಿ ಸರ್. 7.5ಗೆ. ಓಕೆ. 7 lakhs ಅಂದ್ರೆ 50,000 ತಗೊಂಡ್ ಬಂದ್ರೆ ಬಡಾ ದೋಸ್ತ್ ತಗೊಳ್ಬಹುದು. ಓಕೆ. ನೆಕ್ಸ್ಟ್ K13 ಸರ್ 2021 ಮಾಡಲು. ಇದು 21 ಮಾಡಲ್. ಇದು 4 ಬ್ರಾಂಡ್ ಟೈರ್ ಇದೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಹುಣಸೂರು RTO ದಲ್ಲಿ ಇದೆ. 6.5 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 6 ಲಕ್ಷ ಲೋನ್ ಆಗುತ್ತೆ. 6 ಲಕ್ಷ ಲೋನ್ ಆಗುತ್ತೆ. ಬರೀ 50,000 ತಗೊಂಡ್ರೆ ಬಡಾ ದೋಸ್ತ್. ಮಾಡೆಲ್ ಏನ್ ಹೇಳಿದಿರಾ ಅದು? 21. ಓಕೆ. ಇದು 22. ಇದು 22 K28 ರಿಜಿಸ್ಟ್ರೇಷನ್. ಓಕೆ. ಆಯ್ತಾ, ಇದು ಅಷ್ಟೇ 7 ಲಕ್ಷ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಓನರ್ ಸರ್? ಸೆಕೆಂಡ್ ಓನರ್. ಅದು ಫಸ್ಟ್ ಒನ್. ಅದು ಈ 2 ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ಸ್. RC ಕಾರ್ಡ್ ಎಲ್ಲ ನಿಮ್ಗೆ ಕಸ್ಟಮರ್ಸ್ ಬಂದ್ರೆ ಡಾಕ್ಯುಮೆಂಟ್ಸ್ ಬಗ್ಗೆ ಸರ್ ಎಲ್ಲ ಮಾಹಿತಿ ಕೊಡ್ತೀವಿ. ಆಮೇಲೆ ಕಸ್ಟಮರ್ಸ್ ಚೆಕ್ ಲಿಸ್ಟ್ ಗೆ ನಾವು ಡೆಲಿವರಿ ತಗೋಬೇಕಾದಾಗ ಡಾಕ್ಯುಮೆಂಟ್ಸ್ ಬಗ್ಗೆ, ಎಷ್ಟು ಓನರ್ಶಿಪ್ ಬಗ್ಗೆ, ಲೋನ್ ಎಷ್ಟಾಗಿದೆ, ಪ್ರತಿಯೊಂದು 21 ಚೆಕ್ ಲಿಸ್ಟ್ ಗೆ ಅವ್ರ ಕಸ್ಟಮರ್ ಸೈನ್ ಹಾಕ್ಬೇಕು. ಇನ್ಕ್ಲೂಡ್ ನಮ್ಮ ಆಫೀಸ್ ಬಂದಾಗ ವಾಟರ್ ಕೊಟ್ಟಿದಾರ ಅದನ್ನು ಸೈನ್ ಹಾಕ್ಬೇಕಾಗ್ತದೆ. ಜಸ್ಟ್ ಕ್ವಾಲಿಟಿ ಸರ್. ಚಿರಾಗ್ ಅಂದ್ರೆ ಕ್ವಾಲಿಟಿ. ಇದು ಸರ್ವಿಸ್ ಓರಿಯೆಂಟೆಡ್ ಕಂಪನಿ. ಜನಗಳು ಬೆಳೆಸಿರುವಂತದ್ದು, ನಾನು ಜನಗಳ ಮಧ್ಯೆ ಬೆಳೆದಿರುವಂತ ಹುಡುಗ. ಓಕೆ. ನೆಕ್ಸ್ಟ್ K30. ಇದು ಅಷ್ಟೇ 2021 ಮಾಡಲ್. ಗಾಡಿ 4 ಬ್ರಾಂಡ್ ಟೈರ್ ಇದೆ, ಇನ್ಶೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ. ಓಕೆ. ಗಾಡಿ ಸೆಕೆಂಡ್ ಓನರ್ ಆಗಿದೆ. ಓಕೆ. ಇಂಟೀರಿಯರ್ ಎಲ್ಲ ನಾನು ನೋಡ್ತಾ ಇರ್ಬೋದು. ಓಕೆ. 6.5 ಸರ್. 6.5. 6 ಲಕ್ಷ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ಮಾಡಿ. ಓಕೆ. ಓನರ್ ಎಷ್ಟು ಹೇಳಿದಿರಾ? ಸೆಕೆಂಡ್ ಓನರ್ ಆಗಿದೆ. ಎಷ್ಟು ರನ್ ಆಗಿದೆ ಸರ್? ಇದು ಬಿಲೋ 1 lakh ಸರ್. 1 lakhs ರನ್ ಆಗಿದೆ. ನಾನು ರೀಡಿಂಗ್ ನೋಡಿಲ್ಲ. ಓಕೆ. ಯಾಟೋ ಹಾಕಿರೋದು ಏನಂದ್ರೆ ಬಿಸ್ಲು ಸಕ್ಕತ್ತಿದೆ. ಓಕೆ. ನೆಕ್ಸ್ಟ್ K11 ರಿಜಿಸ್ಟ್ರೇಷನ್. ಇದು ಟಾಟಾ AC ನಾ ಸರ್? ಮೆಗಾ XL. ಇದು ಗಾಡಿ ಬಂದು ಕ್ಯಾಪ್ಟಿವ್ ಕಸ್ಟಮರ್ಸ್ ಗೆ ಆಗುತ್ತೆ. ಟಾಪ್ ಟಾರ್ಪಲ್ ಎಲ್ಲ ಇದೆ. 3.5 ಸರ್ ಚಾನ್ಸ್ ರೇಟ್. 3 ಲಕ್ಷ ಲೋನ್ ಆಗುತ್ತೆ. ಓಕೆ. ಮಾಡೆಲ್ ಏನಿದೆ ಸರ್? 2019. ನೋಡಿ, ನಿಮ್ಗೆ ಟಾಟಾ AC ಬೇಕಂದ್ರೆ ಫುಲ್ ರೆಡಿ ಇದೆ. ಎಲ್ಲ ನಿಮ್ಗೆ ಕ್ಯಾಬಿನ್ ಎಲ್ಲ ರೆಡಿ ಮಾಡಿ ಇದೆ. ನಿಮ್ಗೆ ಕಮರ್ಷಿಯಲ್ ಬೇಕಂದ್ರೆ ಟಾಟಾ AC ಅವೈಲೇಬಲ್ ಇದೆ ಚಿರಾಗ್ಸ್ ಮೋಟರ್ ನಲ್ಲಿ. 3,50,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಓಕೆ. ನೆಕ್ಸ್ಟ್ ಸರ್ 2024 ಮಾಡಲು ದೋಸ್ತ್ ಪ್ಲಸ್. ಓಕೆ. ಗಾಡಿ ಬಂದು ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಓಕೆ. ಬಿಲೋ 50,000 ಒಳಗಡೆ ಓಡಿದೆ. ಬರೀ 50,000. 4 ಬ್ರಾಂಡ್ ಟೈರ್ ಫಿಟ್ ಆಗಿದೆ. ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಇದೆ. ಓಕೆ. ಗಾಡಿ ಬಂದು 7.35 ಸರ್. 7,35,000 ನೋಡ್ತಾ ಇರ್ಬೋದು. 24 ಮಾಡಲ್. ಇದು 2024 ಮಾಡೆಲ್. ಇದನ್ನ ಫುಲ್ ರೆಡಿ ಇದೆ. ನಿಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾನ ಬೇಕಾಗಿಲ್ಲ. ಎಲ್ಲ ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತೆ. ಪ್ಲಸ್ ಇವ್ರ ಹತ್ರ ಚೆಕ್ ಲಿಸ್ಟ್ ಇರುತ್ತೆ. ಪಿನ್ ಟು ಪಿನ್ ನೀವು ಚೆಕ್ ಮಾಡ್ಕೊಬಹುದು. ಸರ್ ಪ್ರೈಸ್ ಏನು ಹೇಳಿದ್ದೀರಾ? ಇದು 7,35,000. ಓಕೆ. ಇನ್ನ ಒಳಗಡೆ ಹೋಗೋಣ, ಚೆಕ್ ಮಾಡೋಣ ಏನೇನ್ ಮಾಡೆಲ್ಸ್ ವೆಹಿಕಲ್ಸ್ ಇದೆ ಅಂತ. ನೆಕ್ಸ್ಟ್ K13 ರಿಜಿಸ್ಟ್ರೇಷನ್. ಇದು ಮಾಡೆಲ್ ಸರ್? 2022 ಮಾಡಲ್. ಈ ಗಾಡಿ ಬಂದು 61,000 ಓಡಿದೆ. 4 ಬ್ರಾಂಡ್ ಟೈರ್ ಫಿಟ್ಟಿಂಗ್ ಹೋಗ್ತಾ ಇದೆ ಇವಾಗ. ಜಸ್ಟ್ ಇವಾಗ ಗಾಡಿ ರೀಸೆಂಟ್ ಸ್ಟಾಕ್. 4 ಟೈರ್ ಹೊಸದು MRF ವಿತ್ ವಾರಂಟಿ ಸಮೇತ ಕೊಡ್ತೀನಿ. ಟೈರ್ಗೂ ಕಸ್ಟಮರ್ ಬಂದು ನೋಡಬಹುದು ಸರ್. ನೋಡಬಹುದು. ಓಕೆ. ಏನ್ ಹೇಳ್ತಾ ಇದ್ದೀರಾ? 7.5
50,000 ಕಟ್ಟಿ 7 ಲಕ್ಷ ಲೋನ್ ಮಾಡಿಸ್ಕೊಳ್ಳಿ ಸರ್. 7 lakhs ಮ್ಯಾಕ್ಸಿಮಮ್ 95% ಲೋನ್ ಮಾಡ್ಕೊಡ್ತಾರಾ? ಓಕೆ ನೆಕ್ಸ್ಟ್ ಸರ್ ಇದು 2024 ಅಲ್ಲ, 2014 ಮಾಡಲು. ಇದು 2014 ಮಾಡೆಲ್. ಆಯ್ತಾ, ಗಾಡಿ ತುಂಬಾ ಚೆನ್ನಾಗಿದೆ. 3.5 ಚಾನ್ಸ್ ರೇಟ್ ಸರ್. ಬರೀ 3,50,000. ಓಕೆ 2019 ಇದು ಜನಾನ್ ಪಿಕಪ್ 2021 ಮಾಡಲ್, 22 ರಿಜಿಸ್ಟ್ರೇಷನ್, 5.5 ಲಕ್ಷ ಸರ್. ಗಾಡಿ ಶೋರೂಮ್ ಹಿಸ್ಟ್ರಿ ವೆಹಿಕಲ್, 70,000 ಓಡಿದೆ, 4 ಬ್ರಾಂಡ್ ಟೈರ್ ಇದೆ, FC ಇನ್ಶೂರೆನ್ಸ್ ಎಲ್ಲ 8-9 ತಿಂಗಳ ಇದೆ ಸರ್. ಗಾಡಿ ಗುಡ್ ಕಂಡೀಷನ್ ವೆಹಿಕಲ್. ಗುಡ್ ಕಂಡೀಷನ್. ಓನರ್ ಎಷ್ಟು ಸರ್? ಸೆಕೆಂಡ್ ಓನರ್. ಓಕೆ ನೆಕ್ಸ್ಟ್ ಸರ್ ಬುಲೋರೋ 2016 ಮಾಡಲ್ ಗಾಡಿ, 2016 ಮಾಡೆಲ್, ವೆರಿ ಗುಡ್ ಕಂಡೀಷನ್, 1.5, 4 ಬ್ರಾಂಡ್ ಟೈರ್ ಇದೆ, ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಇದೆ. ಕಸ್ಟಮರ್ ಬಂದು ನೋಡಿದ್ರೆ ಖಂಡಿತ ಇಂಪ್ರೆಸ್ ಆಗ್ತಾರೆ. ಗಾಡಿನ ನೀವು ಬಾಡಿ ಲೈನಿಂಗ್ಸ್ ಎಲ್ಲ ನೋಡಿ ತೋರಿಸಿ ಸರ್. ಓಕೆ ನೋಡ್ತಾ ಇರ್ಬೋದು 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನಿಮ್ಗೆ ಬುಲೋರೋ ನಲ್ಲಿ ಕಮರ್ಷಿಯಲ್ ವೆಹಿಕಲ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ಚಿರಾಕ್ಸ್ ಮೋಟರ್ ನಲ್ಲಿ. ನೋಡ್ತಾ ಇರ್ಬೋದು ತುಂಬಾ ಒಂದು ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತೆ. ಓಕೆ ನೆಕ್ಸ್ಟ್ ಇನ್ನೊಂದು K18 ರಿಜಿಸ್ಟ್ರೇಷನ್ ಮಾಡೆಲ್ ಸರ್, ಸಿಂಗಲ್ ಓನರ್ 2023 ಮಾಡಲು, ಬಿಲೋ 50,000 ಒಳಗಡೆ ಓಡಿರುವಂತ ಗಾಡಿ. ಗಾಡಿ ಟೈರ್ಸ್, ಇನ್ಶೂರೆನ್ಸ್, FC ಎಲ್ಲ ಪಕ್ಕ ಇರುತ್ತೆ ಸರ್. ಗಾಡಿ ಬಂದು ನೋಡ್ಲಿ. ನಾನು ಬಳ್ಳಾರಿ ಅವ್ರ ಮೊನ್ನೆ ಹೇಳ್ದೆ, ಗಾಡಿ ಬಂದು ನೋಡಿದ್ರು ಸರ್, ನೀವು ಏನ್ ಮಾತಾಡಿದ್ರೆ ಅದೇ ರೀತಿ ಗಾಡಿ ಇದೆ ಅಂತ ಹೇಳ್ತಾರೆ. ಆದ್ರೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ 99% ಮಾಡ್ತೀನಿ ಸರ್, 1% ವೇರಿಯಂಟರ್ಸ್. ನಾನು ಹೇಳೋ ಗಾಡಿ ತಗೊಂಡ್ರೆ ₹1 ಖರ್ಚಿಲ್ಲ ಅಂದ್ರೆ ಆ ಗಾಡಿ ಪಕ್ಕ ಕೊಡ್ತೀನಿ. ಆದ್ರೆ ನೀವು ನಾನು ಹೇಳಿದ ಗಾಡಿ ಯಾವ ತಗೋತೀರ ಲೋ ಮಾಡ್ಲು 2016, 17 ಅಂದಾಗ ನಾನು ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. 2023 ಐ ವಿಲ್ ರೆಸ್ಪೆಕ್ಟ್. ನಾನೇ ನಂದೇ ಜವಾಬ್ದಾರಿ. ಏನಾಯ್ತು ಅಂದ್ರೆ ಕಸ್ಟಮರ್ ಗಾಡಿ ಓಡಿಸ್ತೀವಿ ಸರ್, 1 ವರ್ಷ ನನ್ ಜವಾಬ್ದಾರಿ. ಆದ್ರೆ ಗಾಡಿ ಫಿಸಿಕಲಿ ಮಾಡೆಲ್ ವೆಹಿಕಲ್ ತಗೊಂಡ್ರೆ ಮಾತ್ರ. ಅವ್ರು ಇಷ್ಟಪಟ್ಟರೆ ವೆಹಿಕಲ್ ತಗೊಂಡಾಗ ನಾನೇನು ಮಾಡಕ್ಕಾಗಲ್ಲ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಅದು? ಸರ್ ಕಸ್ಟಮರ್ಸ್ ಬರ್ಲಿ ಸರ್, ಒಂದ 7 lakhs ಕೊಟ್ಬಿಡ್ತೀನಿ. 7 lakhs ಗೆ ಆಜು ಬಾಜು ಕೊಡ್ತೀನಿ. ಓಕೆ ನೆಕ್ಸ್ಟ್ ಇನ್ನೊಂದು K16 ಸರ್ 16 ಮಾಡ್ಲಿ. ಇದು ನಾನು 16 ಮಾಡ್ಲು, ನಾನು ವಾರಂಟಿ ಗ್ಯಾರಂಟಿ. ಅಂದ್ರೆ ಗಾಡಿ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ, ಟೈರ್ ಚೆನ್ನಾಗಿದೆ, ಇನ್ಶೂರೆನ್ಸ್ FC ಎಲ್ಲ ಪಕ್ಕ ಇದೆ. ಓಕೆ ನೋಡ್ತಾ ಇರ್ಬೋದು 4.5 4.5 ಪ್ರೈಸ್ ಕೋಟ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ತೊಟ್ಟಿ ಎಲ್ಲ ಹೊಸದೇ ಸರ್, ತೊಟ್ಟಿ ಎಲ್ಲ. ಓಕೆ ನೋಡ್ತಾ ಇರ್ಬೋದು. ಏನ್ ಹೇಳ್ತಾ ಇದ್ದೀರಾ ಸರ್? 4.5. 4 ಲಕ್ಷ ಲೋನ್ ಆಗುತ್ತೆ. ಓನರ್ ಥರ್ಡ್ ಓನರ್. ನೀವು ತಗೊಂಡ್ರೆ 4th ಓನರ್ ಆಗ್ತೀರಾ. ನೆಕ್ಸ್ಟ್ ಇನ್ನೊಂದು K11 ಸರ್ ರಿಜಿಸ್ಟ್ರೇಷನ್ 2021 ಮಾಡಲು. ಇದು ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್ ವೆಹಿಕಲ್. FC ಫ್ರೆಶ್, ಇನ್ಶೂರೆನ್ಸ್ 7ನೇ ತಿಂಗಳವರೆಗಿದೆ. ಓಕೆ ಗಾಡಿ ಗುಡ್ ಕಂಡೀಷನ್ಸ್ ಚೆನ್ನಾಗಿದೆ, ಮಂಡ್ಯ ಗಾಡಿ. ಬಂದು ನೋಡ್ಲಿ ಸರ್. 21 ಮಾಡಲ್. ಪ್ರೈಸ್ ಇದು ಸರ್ 6.5. 6.5 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸರ್ ಕಂಟೈನರ್ ಅಂತಾರಲ್ಲ ಸರ್, ಹೌದು ಸರ್. ಅಶೋಕ್ ಲೇಲ್ಯಾಂಡ್ 4 ಬೋಲ್ಟ್ ಕಂಟೈನರ್ ತುಂಬಾ ಗುಡ್ ಕಂಡೀಷನ್ಸ್ ಇದೆ. 7 ಲಕ್ಷ ರೂಪಾಯಿ ಕೊಡ್ತೀನಿ. ಗಾಡಿ ವೆರಿ ಗುಡ್ ಕಂಡೀಷನ್, ಓನ್ಲಿ 32,000 ಕಿಲೋಮೀಟರ್ ಓಡಿದೆ ಸರ್. 32,000 ರನ್ ಆಗಿದೆ. ಕಂಟೈನರ್ ಏನಾನ ನೀವು ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ನೋಡ್ತಾ ಇರ್ಬೋದು ಫುಲ್ ಪ್ಯಾಕ್ ಇದೆ. ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಇದು ಅಡ್ವಾನ್ಸ್ ಆಗಿದೆಯಾ ಸರ್? ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಇದು ಆಗಿದೆಯಾ ಸರ್ ಪ್ರೈಸ್? ಸರ್ 7 ಲಕ್ಷ. 7 ಲಕ್ಷ. ಓಕೆ ನೆಕ್ಸ್ಟ್ 15 ಮಾಡಲು, ಇದು 16 ಮಾಡಲು. ಇದು BS3, ಇದು BS4. BS4 BS6 ಆಯ್ತಾ. 1.70 ಚಾನ್ಸ್ ರೇಟ್, 1.60 ಚಾನ್ಸ್ ರೇಟ್. ಬರೀ 1.5 ಲಕ್ಷನಲ್ಲಿ ಸಿಗುತ್ತೆ. 160 170 BS3 ಅದು BS4. ಓಕೆ ಓನರ್ ಸರ್? ಸೆಕೆಂಡ್ ಓನರ್. ಓಕೆ ಗಾಡಿ ಕಂಡೀಷನ್ ಇದೆ ಸರ್? ಕಂಡೀಷನ್ ಸೂಪರ್ ಆಗಿದೆ. ನೋಡ್ತಾ ಇರ್ಬೋದು ನಿಮ್ಗೆ ಬಜೆಟ್ ನಲ್ಲಿ 170 ನಲ್ಲಿನ ಸಿಗುತ್ತೆ. ಓಕೆ ನೆಕ್ಸ್ಟ್ ಇನ್ನೊಂದು K11 ರಿಜಿಸ್ಟ್ರೇಷನ್ 2021 ಮಾಡಲು. ಗಾಡಿ ವೆರಿ ಗುಡ್ ಕಂಡೀಷನ್ಸ್. 6 ಲಕ್ಷ ಹೇಳ್ತಾ ಇದೀವಿ. ಕಸ್ಟಮರ್ ಬರ್ಲಿ. ವೆರಿ ಗುಡ್ ಕಂಡೀಷನ್. 42,000 43,000 ಓಡಿದೆ ಅಷ್ಟೇ. ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಓಕೆ ಡಾಕ್ಯುಮೆಂಟ್ ಎಲ್ಲ ಪಕ್ಕ ಇದೆ ಸರ್. ಸರ್ ನಮ್ಮಲ್ಲಿ ನೀವು ಡಾಕ್ಯುಮೆಂಟ್ಸ್ ಬಗ್ಗೆ ಏನು ಯೋಚನೆ ಮಾಡಬೇಡಿ ಸರ್. ಕಸ್ಟಮರ್ಸ್ಗೆ 15 ವರ್ಷದಿಂದ ಸರ್ವಿಸ್ ಓರಿಯೆಂಟೆಡ್ ಆಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ಸೆಕೆಂಡ್ ಹ್ಯಾಂಡ್ ಅಲ್ಲಿ ಇಷ್ಟು ಕ್ವಾಲಿಟಿ ಆಗಿ ಲಾಂಗ್ ಟರ್ಮ್ ಉಳ್ಕೊಳ್ಳೋದು ತುಂಬಾ ಕಷ್ಟ. ಹೌದು ಸರ್. ಈಗ ಮೊನ್ನೆ ಒಂದು ವೆಹಿಕಲ್ K37 ತೋರಿಸ್ತೀನಿ. 4 ಬ್ಲಾಕ್ ಲಿಸ್ಟ್ ಬಂದಿದೆ. ಎಷ್ಟು ಹೇಳಿ? 4. ಒಂದು ಬ್ಲಾಕ್ ಲಿಸ್ಟ್ ಅಮೌಂಟ್ ಬಂದು 20,000. 4 ಬ್ಲಾಕ್ ಲಿಸ್ಟ್ 80,000 ರೂಪಾಯಿ ಪ್ರಾಫಿಟ್ ಹೊಟ್ಟೋಯ್ತು. ಗೊತ್ತೇ ಆಗಲ್ಲ ಇದ್ರಲ್ಲಿ. ಬ್ಲಾಕ್ ಲಿಸ್ಟ್ ಒಂದು ಓಪನ್ ಮಾಡ್ತಾ ಇರ್ತೀವಿ, ಇನ್ನೊಂದು ಬರ್ತಾ ಇರುತ್ತೆ. ಇದು ಹೇಳ್ತಾ ಇಲ್ವಾ, ಹಣೆ ಬರ ಇಲ್ಲ ಅಂದ್ರೆ ತುಂಬಾ ಕಷ್ಟ. ಅದರಿಂದ ಇದನ್ನ ಸೆನ್ಸಿಟಿವ್ ಆಗಿ, ಒಂದು ಕ್ವಾಲಿಟಿ ಆಗಿ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಒಂದು ನೀಟ್ ಎಥಿಕ್ಸ್ ಇಟ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಓಕೆ ನೆಕ್ಸ್ಟ್ ಸರ್ 19 ಮಾಡಲ್ ಸುಪ್ರೋ 330 ಸರ್. 330 3 ಲಕ್ಷ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಸರ್. ಫ್ರೆಶ್ ಇದೆ. ಪಿನ್ ಟು ಪಿನ್ ನಿಮ್ಗೆ FC ಇನ್ಶೂರೆನ್ಸ್ ಎಲ್ಲ ಇದೆ. ಓನರ್ ಸರ್ ಇದು? ಸೆಕೆಂಡ್ ಓನರ್. ನೋಡ್ತಾ ಇರ್ಬೋದು ತುಂಬಾ ಕಂಡೀಷನ್ ಅಲ್ಲಿ ಇದೆ. ಓಕೆ ಸುಪ್ರಿಯೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಚಿರಾಕ್ ಮೋಟರ್ಸ್ ನಲ್ಲಿ. ಓಕೆ ನೆಕ್ಸ್ಟ್ ಜೀತೋ. ಇದು K16 ರಿಜಿಸ್ಟ್ರೇಷನ್ ಜೀತೋ. ಸೆಕೆಂಡ್ ಓನರ್ 22 ಮಾಡಲು. 2022 ಮಾಡೆಲ್. ಗಾಡಿ ವೆರಿ ಗುಡ್ ಕಂಡೀಷನ್ಸ್. ಓಕೆ 385. 3,85,000 ತುಂಬಾ ಒಂದು ಒಳ್ಳೆ ಪ್ರೈಸ್ ನಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಇದೆ ಜೀತೋ 2018 ಮಾಡಲು BS4 ವೆಹಿಕಲ್. BS4 ಓಕೆ 270. 7,70,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಓನರ್ ಸರ್ ಇದು?
ಇದು ಸೆಕೆಂಡ್ ಓನರ್. ಇದು ಸೆಕೆಂಡ್ ಓನರ್. ಓಕೆ, ನೋಡ್ತಾ ಇರ್ಬೋದು ತುಂಬಾ ಕಂಡೀಷನ್ ಅಲ್ಲಿ ಇದೆ, ಪಿನ್ ಟು ಪಿನ್ ಡಾಕ್ಯುಮೆಂಟ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು K53 ಸರ್ ರಿಜಿಸ್ಟ್ರೇಷನ್ ಕಂಟೈನರ್ ವೆಹಿಕಲ್ 2024 ಮಾಡಲ್. ಇದು 2024 ಮಾಡಲ್. ಓಕೆ, ಗಾಡಿ ವೆರಿ ಗುಡ್ ಕಂಡೀಷನ್ಸ್. 440. 4,40,000. ಓಕೆ, ನೆಕ್ಸ್ಟ್ ಇದು 2018 ಮಾಡಲ್ HT. ಓಕೆ, ಮೈಸೂರು ರಿಜಿಸ್ಟ್ರೇಷನ್ ಎಲ್ಲ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀನಿ. ಓಕೆ, 3.5. ಓಕೆ, ನೆಕ್ಸ್ಟ್ ಸರ್ ಇದು 2022 ಮಾಡಲ್ HT ಪ್ಲಸ್. ಓಕೆ, HT ಪ್ಲಸ್. ಓಕೆ, 480. 480. ಓನರ್ ಸರ್ ಇದು ಫಸ್ಟ್ ಓನರ್. ಎಷ್ಟು ರನ್ ಆಗಿದೆ ಸರ್ ಇದು? ಕಮ್ಮಿ ಡ್ರಿವನ್ ಇನ್ 35,000 ಕಿಲೋಮೀಟರ್ ಅಷ್ಟೇ. 35,000. ಕಸ್ಟಮರ್ ಬಂದು ನೋಡ್ಲಿ ಸರ್. ಇದು ಅಷ್ಟೇ 2024 ಮಾಡಲ್ ಡೀಸೆಲ್. ಇದು ಡೀಸೆಲ್. ಓಕೆ, 5 ಕಾಲು. ಓಕೆ, ನೆಕ್ಸ್ಟ್ 2024 ಮಾಡಲ್ HT ಪ್ಲಸ್. ಗಾಡಿ ವೆರಿ ಗುಡ್ ಕಂಡೀಷನ್. ಇದು ಸೀಟ್ ಕವರ್ ಬಿಚ್ಚಿಲ್ಲ. ಓಕೆ, 560. ಲೋನ್ ಅಂದ್ರೆ ಮ್ಯಾಕ್ಸಿಮಮ್ 5 ಲಕ್ಷ ಲೋನ್ ಆಗುತ್ತೆ. ಓಕೆ, ಬರೀ 150 to 60. ಇದು 2013 ಮಾಡಲ್. ಇದು 13 ಮಾಡಲ್ ಸೆಕೆಂಡ್ ಓನರ್ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಸೆಕೆಂಡ್ ಓನರ್ 220. 7,20,000 K01 ರಿಜಿಸ್ಟ್ರೇಷನ್. ಇದು ಬಂದು 2023 ಮಾಡಲ್ HT ಪ್ಲಸ್. 5 ಕಾಲು. ಓಕೆ, 2024 ಮಾಡಲ್. ಓಕೆ, 560. ಓನರ್ ಸರ್ ಇದು ಎರಡು ಎಲ್ಲ ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ, ಇದು ಬಂದು 2017 ಮಾಡಲ್. 2017 ಮಾಡಲ್. ಓಕೆ, 280. ಓನರ್ ಸರ್ ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್ ಇದು? ಗಾಡಿ ಗುಡ್ ಕಂಡೀಷನ್ಸ್. ಓಕೆ, ನೆಕ್ಸ್ಟ್ 2019 ಮಾಡಲ್ ಮೆಗಾ. 19 ಮಾಡಲ್ ಮೆಗಾ ಏನಾನ 3.5 ಅವೈಲೇಬಲ್ ಇದೆ. 3.5 3,50,000. 2019 ಮಾಡಲ್ ಜಿಪ್. ಓಕೆ, 220. ಓನರ್ ಸರ್ ಅದು? ಇದು ಸೆಕೆಂಡ್ ಓನರ್. ಓಕೆ, ಇದು 2019 ಮಾಡಲ್. 2019 ಮಾಡಲ್ 360. ಓಕೆ, ನೋಡ್ತಾ ಇರ್ಬೋದು ನಿಮ್ಗೆ 1,50,000 ನಿಂದ ಎಲ್ಲ ಕಮರ್ಷಿಯಲ್ ವೆಹಿಕಲ್ ಸಿಗುತ್ತೆ. ನಿಮ್ಗೆ ಕಂಟೈನರ್ ಬೇಕು, ಕಂಟೈನರ್ ಪ್ಲಸ್ ನಿಮ್ಗೆ ಒಂದು ವಿತ್ ಕ್ಯಾರಿ ಇದು ಕಮರ್ಷಿಯಲ್ ವೆಹಿಕಲ್ ಬೇಕಂದ್ರೆ ಎಲ್ಲ ಸಿಗುತ್ತೆ. ನೋಡ್ತಾ ಇರ್ಬೋದು ಫುಲ್ ಬಜೆಟ್ ನಲ್ಲಿ ಇದೆ. ಓಕೆ, 2023 ಮಾಡಲ್ 24 ಮಾಡಲ್. 24 ಮಾಡಲ್ 685 710. ಓಕೆ, ಓನರ್ ಸರ್ ಇದು? ಸಿಂಗಲ್ ಓನರ್. ಓಕೆ, ನೋಡ್ತಾ ಇರ್ಬೋದು ಅದು 50,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದು 49,000 ಓಡಿದೆ. ಓಕೆ, ಬರೀ ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಶೋರೂಮ್ ಪಿನ್ ಟು ಇದೇ ವೆಹಿಕಲ್ ನಾನು ಹೇಳಿದ್ ನಿಮ್ಗೆ. ಬ್ಲಾಕ್ ಲಿಸ್ಟ್ 4ನೇ ಬ್ಲಾಕ್ ಲಿಸ್ಟ್. ಓಕೆ, ಒಂದು ಓಪನ್ ಮಾಡ್ತಾ ಇದೀವಿ, ಒಂದು ಬರ್ತಾ ಇದೆ, ಒಂದು ಓಪನ್ ಮಾಡ್ತಾ ಇದೀವಿ, ಬರ್ತಾ ಇದೆ. ಓಕೆ, 80,000 rupees ಲಾಸ್ ಆಫ್ ಬಿಸ್ನೆಸ್. ಓಕೆ, K37 ರಿಜಿಸ್ಟ್ರೇಷನ್ ಈಗ ಎಲ್ಲ ಕ್ಲಿಯರ್ ಇದೆ ಸರ್ ಇದು? ಈಗೆಲ್ಲ ಕ್ಲಿಯರ್ ಮಾಡ್ತಾ ಇದೀವಿ. ಓಕೆ, ಇನ್ನು ಲಾಸ್ಟ್ ಈಗ K33 ಓಕೆ, ಯಾವ್ದು K33 ಬಂದು ಯಾವ ಆರ್ಟಿಒ ಯಾದಗಿರಿ. ಅಲ್ಲಿ ಒಂದು ಬ್ಲಾಕ್ ಲಿಸ್ಟ್ ಇದೆ, 4ನೇ ಬ್ಲಾಕ್ ಲಿಸ್ಟ್. ಓಕೆ, ಈ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಇದ್ರದ್ದು? ಸರ್ ಕಸ್ಟಮರ್ ಬರ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. ಇದು ಬ್ಲಾಕ್ ಲಿಸ್ಟ್ ಕ್ಲಿಯರ್ ಆಗ್ಲಿ ಅಂತ ಪೆಂಡಿಂಗ್ ಇಟ್ಟಿದ್ದೀನಿ. ನೆಕ್ಸ್ಟ್ 2020 ಮಾಡಲ್ 565. ಓಕೆ, ಎಲ್ಲಾ ತರ ವೆಹಿಕಲ್ಸ್ ತೋರಿಸ್ತಾ ಇದ್ದಾರೆ ಲೋಕೇಶ್ ಸರ್. ಓಕೆ, ನೆಕ್ಸ್ಟ್ ನಿಮ್ಗೆ ಪ್ಯಾಸೆಂಜರ್ ವೆಹಿಕಲ್ ಸರ್. ಇದು ಪ್ಯಾಸೆಂಜರ್ ವೆಹಿಕಲ್ ಬಂದು ಇದು ನಮ್ದಲ್ಲ, ಚಿರಾಗ್ ಮೋಟರ್ಸ್ ಅಲ್ಲ, ಚಿರಾಗ್ ಫೈನಾನ್ಸ್. ಇದು ಫೈನಾನ್ಸ್ ಅಲ್ಲಿ ಸೀಸ್ ಆಗಿರೋ ವೆಹಿಕಲ್. ಓಕೆ, ಈಗ ಏನ್ ಬ್ಯಾಂಕಿಂಗ್ ಅಲ್ಲಿ ಗಾಡಿ ತಗೋತಿರಲ್ಲ ಆ ತರ ವೆಹಿಕಲ್. ನಿಮ್ಗೆ RC ಇದೆ, NOC ಕೊಡ್ತೀನಿ. ಚಾನ್ಸ್ ರೇಟ್ ಅವ್ರು ಬಂದು ಕೊಟೇಶನ್ ಕೊಡ್ಲಿ. ಒಂದ 50,000 to 70,000 ಆ ರೇಂಜ್ ಅಲ್ಲಿ ಕೊಟ್ಬಿಡ್ತೀನಿ ಸರ್. ಅವ್ರು ಕೊಟೇಶನ್ ಕೊಡ್ಬೇಕು. ಇದೇನಂತಂದ್ರೆ ಇದು ಇದೇ ವರ್ಟಿಕಲ್ ಬೇರೆ ಫೈನಾನ್ಸ್. ಅವ್ರು ಬಂದು ಕೊಟೇಶನ್ ಕೊಟ್ರೆ ಕಸ್ಟಮರ್ ನೋಡ್ಬಿಟ್ಟು ಚೆಕ್ ಪಾಯಿಂಟ್ ನ ನಾವು ನಮ್ಮಲ್ಲಿ ಇಮಿಡಿಯೇಟ್ ಮ್ಯಾನೇಜರ್ ಮತ್ತೆ ಇಲ್ಲ ಅಂದ್ರೆ ಕಲೆಕ್ಷನ್ ಮ್ಯಾನೇಜರ್ ಅಪ್ರೂವ್ ಮಾಡಿ ಇಮಿಡಿಯೇಟ್ ಕ್ಲಿಯರ್ ಮಾಡ್ಕೊಡ್ತೀವಿ. ಏನ್ ಮಾಡಲ್ ಸರ್ ಇದು? ಸರ್ ಅಪೇ ಅಲ್ಲ, 12 ಮಾಡಲು 12 ಸಮಥಿಂಗ್ 11 12 13 ಇರ್ಬೇಕು. ಆ ರೇಂಜ್ ಇದೆ ಸರ್. ಬರೀ 60-70,000 ಆ ರೇಂಜ್ ಅಲ್ಲಿ ಸಿಗುತ್ತೆ ಸರ್. 2 ಗಾಡಿ ಇದೆ. ಓಕೆ, 2 ಇದೆ. ಎರಡು ಯಾರು ಬಂದು ಅವರು ತಗೊಂಡೋಗಿ 20,000 ಸಂಪಾದನೆ ಮಾಡಬಹುದು. ಕರೆಕ್ಟ್ ಸರ್. ಆ ರೇಂಜ್ ಅಲ್ಲೇ ಕೊಡ್ತೀನಿ. ಅದ್ರ ಬಂದು ಫೈನಾನ್ಸ್ ವೆಹಿಕಲ್. ಓಕೆ ಸರ್. ಲೋಕೇಶ್ ಸರ್, ಆಲ್ಮೋಸ್ಟ್ ನಾವು ಒಂದು 25 to 30 ವೆಹಿಕಲ್ಸ್ ಎಲ್ಲ ರಿವ್ಯೂ ತಗೊಂಡಿದ್ವಿ. ಒಂದು ಒಳ್ಳೆ ಪ್ರೀಮಿಯಂ ರೇಟ್ ಹೇಳಿದ್ದೀರಾ. ಪ್ಲಸ್ ವೆಹಿಕಲ್ ಅನ್ನ ಕಂಡೀಷನ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ಪ್ಲಸ್ ಈಗ ನಮ್ಮ ವ್ಯೂವರ್ಸ್ಗೆ ಇನ್ನೊಮ್ಮೆ ನಿಮ್ಮ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಪ್ಲಸ್ ಇಲ್ಲಿ ತಗೊಂಡ್ರೆ ಏನೇನು ಬೆನಿಫಿಟ್ ಇದೆ ನಿಮ್ಮ ಶೋರೂಮ್ ನಿಂದ ಒಂಚೂರು? ಸರ್, ನಮ್ಮಲ್ಲಿ ಗಾಡಿ ಬಂದು ಕಸ್ಟಮರ್ ಬಂದು ಖುಷಿಯಾಗಿ ತಗೋಬಹುದು. ನಮ್ಮ ಆಫೀಸ್ ಬಂದು ಮೈಸೂರು ಬೆಂಗಳೂರು ರೋಡ್ ನಿಯರ್ VRL ಆಪೋಸಿಟ್ ಚಂದ್ರಮೌಳೇಶ್ವರ ದೇವಸ್ಥಾನ, ಸಿದ್ಧಲಿಂಗಪುರ. ಆಯ್ತಾ? ಕಸ್ಟಮರ್ಸ್ ಇಲ್ಲಿ ಬಂದು ನೋಡ್ಲಿ. ಅವ್ರಿಗೆ ಯಾವ ತರ ಬೆನಿಫಿಟೇಷನ್ಸ್ ಅಂದ್ರೆ 15 ವರ್ಷದಿಂದ ಲಾಂಗ್ ಟರ್ಮ್ ಆಗಿ ಯೂಸ್ಡ್ ವೆಹಿಕಲ್ ತಗೊಂಡೋಗೋದು ತುಂಬಾ ಕಷ್ಟ ಇದೆ. ಕಸ್ಟಮರ್ಸ್ ಗೆ ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಇದೆ ನಮ್ಮಲ್ಲಿ. ಕಸ್ಟಮರ್ಸ್ ಬಂದ್ರೆ ಅವರಿಗೆ ಪ್ರತಿಯೊಂದು ವೆಹಿಕಲ್ ಬಗ್ಗೆ ಇರ್ಬೋದು, ಡಾಕ್ಯುಮೆಂಟ್ಸ್ ಬಗ್ಗೆ ಇರ್ಬೋದು, ಓನರ್ಶಿಪ್ ಬಗ್ಗೆ ಇರ್ಬೋದು, ಲೋನ್ಸ್ ಬಗ್ಗೆ ಇರ್ಬೋದು, ಎಲ್ಲದಕ್ಕೂ 21 ಚೆಕ್ ಲಿಸ್ಟ್ ಪಾಯಿಂಟ್ ಗೆ ಅವರು ಸೈನ್ ಹಾಕಿದ್ಮೇಲೆ ಡೆಲಿವರಿ ಆಗುವಂತದ್ದು. ಕಸ್ಟಮರ್ಸ್ ಮಿಸ್ ಆಗಿದ್ರೆ ನಿಮ್ ಚೆಕ್ ಲಿಸ್ಟ್ ನಲ್ಲಿ 100% ಅವರು ಎಲ್ಲ ಸೈನ್ ಮಾಡಾದ್ಮೇಲೆ ನಾವು ಡೆಲಿವರಿ ಕೊಡೋದು. ಜಸ್ಟ್ ಲೈಕ್ ಯೂಸ್ಡ್ ವೆಹಿಕಲ್ ಶೋರೂಮ್ ಅಂತ ಅನ್ನೋಕ್ಕಿಂತ ಹೊಸ ಗಾಡಿ ಶೋರೂಮ್ ಲೆವೆಲ್ ಅಲ್ಲೇ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೀವಿ. ಆಮೇಲೆ ನಮ್ಮಲ್ಲೆಲ್ಲ ಮಾಡಲು ವೆಹಿಕಲ್ಸ್ ಬರೋದ್ರಿಂದ ಕಸ್ಟಮರ್ಸ್ ನಂಬಿಕೆಗೆ ಅರ್ಹರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. 0.1 ಹೆಚ್ಚು ಕಮ್ಮಿ ಕಸ್ಟಮರ್ಸ್ ಇರುತ್ತೆ. ಆದ್ರೆ ಕಸ್ಟಮರ್ 100% 15 ವರ್ಷದಿಂದ ಇದೀವಿ ಅಂದ್ರೆ ಲಾಂಗ್ ಟರ್ಮ್ ಆಗಿ KR ಪೇಟೆ, ಗುಂಡಲ್ಪೇಟೆ, ಮೈಸೂರು
ಮೈಸೂರು. 3 ಕಡೆನೂ ಆಫೀಸ್ ಇದೆ. ಓಕೆ. ಆಮೇಲೆ ಫೈನಾನ್ಸು ಅಷ್ಟೇ. ಇಲ್ಲೇ ಲೋಕಲ್ ಕಸ್ಟಮರ್ಸ್ ಆದ್ರೆ ಕಸ್ಟಮರ್ ವೆರಿ ಗುಡ್ ಅಂದ್ರೆ ಚಿರಾಗ್ ಫೈನಾನ್ಸ್ ಅಲ್ಲೇ ಲೋನ್ ಆಗುತ್ತೆ. ನಮ್ದೇ ಓನ್ ಫೈನಾನ್ಸ್ ಅಲ್ಲೇ ಇಮಿಡಿಯೇಟ್ 1 hour ಅಲ್ಲಿ. ಕಸ್ಟಮರ್ ಡಿಸ್ಟೆನ್ಸ್ 1 hour ಸಾಕು ನನಗೆ. ಕಸ್ಟಮರ್ಸ್ ಓಕೆ ಅಂತಂದ್ರೆ FI ಇಮಿಡಿಯೇಟ್ 1 hour ಅಲ್ಲಿ 10 ಲಕ್ಷ ಬೇಕು ಅಂದ್ರೆ ರಿಲೀಸ್ ಮಾಡ್ಕೊಡ್ತೀವಿ ಕಸ್ಟಮರ್ಸ್ಗೆ. ಆದ್ರೆ ಕಸ್ಟಮರ್ಸ್ ಕ್ವಾಲಿಟಿ ಆಗಿರ್ಬೇಕು, ಅವರು ಬದುಕಬೇಕು, ನಾವು ಬದುಕಬೇಕು. ನಾನು ಸಂಸ್ಥೆ ನಡೆಸ್ಕೊಂಡು ಹೋಗ್ಬೇಕಲ್ಲ ಸರ್. ಇದು ಸರ್ವಿಸ್ ಓರಿಯೆಂಟೆಡ್ ಕಂಪ್ನಿ ಆಯ್ತಾ. ಚಿರಾಗ್ ಒಂದ್ ರೀತಿ ನಾನು ಎಕ್ಸಿಕ್ಯೂಟಿವ್ ಇಂದ ಬಂದಿರೋನು. ನಾನು ಕೇರ್ಪೇಟೆಯಿಂದ ಬಂದು ಮೈಸೂರಲ್ಲಿ ನಮ್ದೇ ಆದ ಒಂದು ಜೀವನನ ಕಟ್ಕೊಂಡು ಇವತ್ತು ಒಂದು ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದೀವಿ. ಕಸ್ಟಮರ್ಸ್ಗೆ ನಾನು ಕಸ್ಟಮರ್ ಬದುಕಬೇಕು, ನಾನು ಬದುಕಬೇಕು ಅನ್ನೋ ಎಥಿಕ್ಸ್ ಇಟ್ಕೊಂಡಿದ್ದೀನಿ ಸರ್. ಕರೆಕ್ಟ್ ಸರ್. ಈಗ ಕೆಲವು ಕಸ್ಟಮರ್ಸ್ ಹತ್ರ ಹಳೆ ವೆಹಿಕಲ್ಸ್ ಇರುತ್ತೆ ಅಲ್ಲ, ಎಕ್ಸ್ಚೇಂಜ್ ಮಾಡ್ಕೊಂತೀರಾ ಸರ್? ಜಾಸ್ತಿ ರಿಪೇರ್ ಇದ್ರೆ ತಗೊಳ್ಳಲ್ಲ ಸರ್. ಯಾಕೆ ಅಂತಂದ್ರೆ ನಾನು ನೆಕ್ಸ್ಟ್ ಕೊಡುವಂತ ಕಸ್ಟಮರ್ಸ್ಗೆ ಕ್ವಾಲಿಟಿ ಇರ್ಬೇಕಲ್ವಾ. ಅದರಿಂದ ಕಂಡೀಷನ್ಸ್ ವೆಹಿಕಲ್ ನೇ ಅಕ್ಸೆಪ್ಟ್ ಮಾಡ್ತೀವಿ. ಆಲ್ಮೋಸ್ಟ್ ಬ್ಯಾಂಕಿಂಗ್ ಅಲ್ಲಿ ತೆಗಿಯುವಂತದ್ದು ಮಾಡ್ತೀವಿ. 99% ಬ್ಯಾಂಕಿಂಗ್ ಗಾಡಿಗಳೇ ನಮ್ದು ಜಾಸ್ತಿ. ಇನ್ನ 1% ಕಸ್ಟಮರ್ಸ್ ಗಾಡಿಗಳು. ಕಸ್ಟಮರ್ಸ್ ಗಾಡಿ ಅಂದ್ರೆ ಲೋ ಮಾಡಲ್ ಇರ್ತದೆ, 3 ಲಕ್ಷ 4 ಲಕ್ಷ ಓಡಿರುವಂತ ಗಾಡಿಗಳಿರುತ್ತೆ. ಆ ತರದೆಲ್ಲ ನಾನು ತಕೊಂಡು ಅದೆಲ್ಲ ರೀಡಿಂಗ್ ಅದೆಲ್ಲ ರಿಸಿಪ್ಟ್ ತಗೊಳಕ್ ಆಗಲ್ಲ. ಆ ತರದೆಲ್ಲ ಮಾಡ್ಲೂಬಾರ್ದು. ಏನಿದೆ ಕ್ವಾಲಿಟಿ ಆಗಿ ಹೊಸ ಗಾಡಿಗಳು ತಗೊಂಡ್ರೆ ಕಸ್ಟಮರ್ ನಮ್ಮಲ್ಲಿ ಯೂಸ್ ಮಾಡಿ ಒಂದು 5 ವರ್ಷ 10 ವರ್ಷ ಇಟ್ಕೊಂಡಿರೋ ಕಸ್ಟಮರ್ಸ್ ಇದಾರೆ ಆಯ್ತಾ. ಅರೌಂಡ್ ವರ್ಷದಲ್ಲಿ 150 ರಿಂದ 170 ವೆಹಿಕಲ್ ಸೇಲ್ ಮಾಡ್ತೀವಿ ಸರ್. ಕ್ವಾಲಿಟಿ ಇದೆ ಸರ್. ಕಸ್ಟಮರ್ಸ್ ನಾನು ಹೇಳೋದಕ್ಕಿಂತ ಕಸ್ಟಮರ್ ರಿವ್ಯೂಸ್ ನ ನೀವು ಫೀಡ್ಬ್ಯಾಕ್ ತಗೋಬೇಕು. ಆಫೀಸ್ ಅಟ್ಮಾಸ್ಫಿಯರ್ ನೋಡ್ಬೇಕು. ಆಫೀಸ್ ನಿಮ್ಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಸ್ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಸೆಟಪ್ಸ್, ಕ್ಯಾಬಿನ್ಸ್ ಅವ್ರದೇ ಆದ ಒಂದು ಸೆಟಪ್ ಮಾಡ್ಕೊಟ್ಟಿದ್ದೀನಿ ಸರ್. ಎಲ್ಲ ಕಂಪ್ಲೀಟ್ಸ್ ಕಸ್ಟಮರ್ ಲಾಂಚ್ ಇದೆಲ್ಲ ನಿಜವಾಗ್ಲೂ ನಾನು ಯೂಸ್ಡ್ ವೆಹಿಕಲ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋಂಥದ್ದು. ಕಸ್ಟಮರ್ ಬಂದು ನೋಡ್ಲಿ ಸರ್. ಖಂಡಿತವಾಗಿಯೂ ಅಪ್ ಡೌನ್ ಬಿಸ್ನೆಸ್ ಗೊತ್ತಲ್ಲ ಸರ್. ಈಗ ಜನವರಿ ಒಳ್ಳೆ ಬಿಸ್ನೆಸ್ ಇತ್ತು, ಫೆಬ್ರವರಿ ಮಾರ್ಚ್ ವಾರ್ ನಡೀತಾ ಇದೆ, ನಿಮ್ಗೆ ಗೊತ್ತು. ವೇರ್ ಅಂಡ್ ಟೇರ್ಸ್ ಕಸ್ಟಮರ್ಸ್ ಅಲ್ಲಿ ಸಿಲಿಂಡರ್ ಪ್ರಾಬ್ಲಮ್ ಇದೆ. ಅವಾಗ ಅವ್ರಿಗೆ ಸಿಲಿಂಡರ್ ಪ್ರಾಬ್ಲಮ್ ಆದ್ರೆ ನಮಗೂ ಪ್ರಾಬ್ಲಮ್ ಆಗುತ್ತೆ, ಬಿಸ್ನೆಸ್ ವರ್ಗು ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಅಲ್ಟಿಮೇಟ್ ಏನಾಗುತ್ತೆ, ಎಲ್ಲರೂ ಬದುಕಬೇಕು, ದುಡಿಬೇಕು, ಕಾಯಕವೇ ಕೈಲಾಸ. ಕರೆಕ್ಟ್. ಈಗ ಇನ್ನೊಂದು ನಮ್ಗೆ ಡೌಟ್ ಏನಂದ್ರೆ ಸರ್, ಕೆಲವು ಶೋರೂಮ್ಸ್ ನಲ್ಲಿ ಈಗ ಹೈಯರ್ ಮಾಡೆಲ್ಗೆ ಸಪೋಸ್ 2020, 22, 24 ಅದರಲ್ಲಿ ಇಷ್ಟು ಕಿಲೋಮೀಟರ್ಗೆ ವಾರಂಟಿ ಅಂತ ಕೊಡ್ತಾರೆ. ಆ ತರ ಏನಿಲ್ಲ ಸರ್ ನಮ್ಮಲ್ಲಿ. ನಿಮ್ಗೆ ನ್ಯೂ ಮಾಡೆಲ್ಗಳು ಆತರ ಪ್ರಾಬ್ಲಮ್ ಬರೋದೇ ಇಲ್ಲ. ನಾವೆಲ್ಲ ಟೈರ್ ಇಂದ ಹಿಡಿದು ಬಾಡಿ ಲೈನಿಂಗ್ ಹಿಡಿದು ಎಲ್ಲ ಪಕ್ಕ ಇರುತ್ತೆ. ಕಸ್ಟಮರ್ಸ್ ಆಲ್ಮೋಸ್ಟ್ ಆಗಿ ಸರ್ ಪ್ರಿವ್ಯೂ ಚೆನ್ನಾಗಿದೆ. ಯಾರೊಬ್ರು 1-2 ಪ್ರಾಬ್ಲಮ್ ಬಂದ್ರೆ ಅದನ್ನು ಸೆಟರೇಟ್ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಮಾಡ್ತೀವಿ. ಕಸ್ಟಮರ್ ಎಂಡ್ ಇಂದ ಆದ್ರೆ ಅದು ಕಷ್ಟ, ನಿಮ್ಗೆ ಗೊತ್ತು. ಆದ್ರೆ ಆಲ್ಮೋಸ್ಟ್ 99% ಆತರ ಬರಲ್ಲ ಸರ್. 99% ಬರಲ್ಲ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಮ್ಮ ಈಗ ಸಪೋಸ್ ನಿಮ್ಮ ಹೊಸ ಸ್ಟಾಕ್ ಬಂದ್ರೆ ಏನಾನ ನಿಮ್ದು ಸೋಷಿಯಲ್ ಮೀಡಿಯಾ ಸರ್? ನಮ್ಮಲ್ಲಿ ಹೊಸ ಸ್ಟಾಕ್ಸ್ ಬಂದ್ರೆ ನಮ್ದೇ ಇನ್ಸ್ಟಾಗ್ರಾಮ್ ಇದೆ, ಚಿರಾಗ್ ಮೋಟರ್ಸ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಇದೆ. ಅದರಲ್ಲಿ ನೋಡ್ಕೊಬಹುದು. ಪ್ಲಸ್ ಅದ್ರ ಜೊತೆಗೆ ನಮ್ದು ಯೂಸ್ಡ್ ವೆಹಿಕಲ್ ಗ್ರೂಪ್ ಅಂತ ಒಂದು 1000 ಪೀಪಲ್ಸ್ ಥ್ರೂಔಟ್ ಕರ್ನಾಟಕ ಕಸ್ಟಮರ್ಸ್ ಇದಾರೆ. ಅದು ನೇಮ್ ಸರ್ ಯೂಸ್ಡ್ ವೆಹಿಕಲ್, ಚಿರಾಗ್ ಮೋಟರ್ಸ್ ಯೂಸ್ಡ್ ವೆಹಿಕಲ್ ಅಂತ ನಮ್ದೆಲ್ಲ ಇದೆ. ಅದು ಒಂದ್ಸಲ ಫೋಟೋ ಹೆಡಪ್ ಆದಿಟ್ಕೆ ಇಡೀ ಕರ್ನಾಟಕ ರೀಚ್ ಆಗುತ್ತೆ. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತೂ ನೋಡ್ಕೋತಾ ಇರ್ಬೋದು ಸರ್. ನಮ್ಮಲ್ಲಿ ಹೊಸ ಸ್ಟಾಕ್ಸ್ ಯಾವ್ಯಾವ ಬರ್ತದೆ ಅದೆಲ್ಲ ಕಸ್ಟಮರ್ಸ್ 100%. ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ನಮ್ಮ ಪೇಜ್ ಫಾಲೋ ಮಾಡ್ತಾ ಇರೋದು ಖಂಡಿತ ಫಾಲೋ ಅಪ್ ಮಾಡಿ, ದಯವಿಟ್ಟು ಬೆಳೆಸಿ. ಖಂಡಿತವಾಗಿಯೂ ಸಮಾಜಕ್ಕೆ ಒಂದು ಒಳ್ಳೆ ಮಾದರಿಯಾಗಿ ಬದುಕ್ತೀವಿ. ಪ್ಲಸ್ ಅದ್ರ ಜೊತೆಗೆ ನಮ್ ಜೊತೆ ಬರುವಂತವ್ರನ್ನು ಜೊತೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಮ್ಮ FI ಟೈಮ್ಸ್ ಕಡೆಯಿಂದ ಬಂದು ರಿವ್ಯೂ ಮಾಡ್ತೀವಿ ಸರ್. ಥ್ಯಾಂಕ್ ಯು.